ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ದಿನಕ್ಕೆ ಈ ಬಿಸಿಲಿನ ತಾಪ ಹೇಗೆ ಜಾಸ್ತಿ ಆಗ್ತಾ ಇದೆಯೋ ಅದೇ ಥರ ಈ ಲೋಕಸಭಾ ಚುನಾವಣೆ ಕಾವು ಭಯಂಕರವಾಗಿ ಬಿಸಿ ಆಗ್ತಿದೆ ನೋಡಿ. ಇತ್ತೀಚೆಗಂತೂ ಕೆಲವು ಕ್ಷೇತ್ರಗಳಲ್ಲಿ ಕೇಳಿಬರತಕ್ಕ ಮಾತುಗಳು ಭಾಳ ವಿಭಿನ್ನವಾಗಿದ್ದಾವೆ. ಈ ಹಬ್ಬ ಮಾಡಿದಕ್ಕಂಥ ಕೆಲವರು 5 ಗ್ಯಾರಂಟಿಗಳು ಇದ್ದಿದ್ದರಿಂದ ಇವತ್ತು ಬಡ ಕುಟುಂಬಗಳು ನೆಮ್ಮದಿಯಾಗಿ ಹಬ್ಬ ಮಾಡಿದ್ವು. ಈ 5 ಗ್ಯಾರಂಟಿ ಅಂತಕ್ಕಂಥದ್ದು ಕಡು ಬಡತನದಲ್ಲಿರುವವರಿಗೆ ಒಂದು ವರದಾನ ಆಗಿದೆ ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು ಸರಿ ಮಳೆ ಇಲ್ಲ, ಮಳೆ ಇಲ್ಲ, ಸರಿಯಾದ ಕೂಲಿ ಕೆಲಸಗಳು ಸಿಗ್ತಾ ಇಲ್ಲ. ಈ ಒಂದು ಯೋಜನೆ ಇವತ್ತು ನಿಜಕ್ಕೂ ಕಡು ಬಡವರಿಗೆ ಭಾಳ ಅನುಕೂಲ ತಂದು ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಕಡು ಬಡವರಿಂದ ಸಿದ್ದರಾಮಯ್ಯನವರ ಹೊಗಳಿಕೆ ಎದ್ದು ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ನಮಗೆ ಭಾಳ ಅನುಕೂಲ ಮಾಡಿಕೊಟ್ರು ಅಂತೇಳಿ. ಅದೇ ಕೆಲವರು ವಿರೋಧ ಮಾಡ್ತಾರೆ. ಅವ್ರು ಯಾರು ಅಂತ ವಿರೋಧ ಮಾಡೋರು. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ನಾವು ಕುಟುಂಬ ರಾಜಕೀಯನ್ನ ಸೋಲಿಸ್ತೀವಿ ಅನ್ನೋ ಪಣನೂ ತೊಟ್ಟಿದ್ದಾರೆ. ಯಾಕಂದರೆ ನೋಡಿ, ಇವತ್ತು ರಾಜಕೀಯ ಒಂದು ಸಾರ್ತಿ ರುಚಿ ಸಿಕ್ಬಿಟ್ರೆ ಈ ಉಪ್ಪಿನಕಾಯಿ ರುಚಿ ಸಿಕ್ಕಂಗಾಗ್ಬಿಡುತ್ತೆ. ಈ ರಾಜಕೀಯದ ಸಮುದ್ರದಲ್ಲಿ ಒಮ್ಮೆ ಬಿದ್ದು ಬಿಟ್ರೆ ಮತ್ತೆ ಅವರಿಗೆ ಅಲ್ಲಿ ಎದ್ದು ಬರೋಕ್ಕೆ ಮನಸ್ಸು ಬರೋದಿಲ್ಲ. ಆ ರೀತಿಯಾಗಿ ಇವತ್ತು ನಾವು ಕಣ್ಣಾರ ಕಾಣಬೇಕಾಗಿದೆ. ಅವತ್ತು ದಮ್ಮಯ್ಯ ದಕ್ಕಯ್ಯ ಅಂದ್ಕಂತ ಅವರು ಇವ್ರನ್ನ ಕರೆದುಬಿಟ್ಟು ಪ್ರಚಾರ ಗಿಟ್ಟಿಸಿಕೊಂಡು ಗೆದ್ದು ಇವತ್ತು ಯಾರು ವಿರೋಧ ಮಾಡಿದ್ರು ಅವರ ಜೊತೆಯಲ್ಲೇ ಸೇರ್ಕೊಂಡಿದ್ದಾರೆ. ಅಂದರೆ ಅವರಿಗೆ ಬೆಂಬಲ ಕೊಟ್ಟವ್ರನ್ನೂ ಕೂಡ ಗಣನೆಗೆ ತಗೊಳ್ದಂಗೆ ಹೋಗಿದ್ದಾರೆ. ಈ ರಾಜಕೀಯದಲ್ಲಿ ಎಷ್ಟು ಹೊಲಸಿದೆ ಅಂತೇಳಿ. ಯಾಕಂದರೆ ಇವರು ಬದಲಾವಣೆ ಆಗೋಕ್ಕೆ ಕಾರಣ ಏನಪ್ಪ ಅಂದರೆ ನಮಗೆ ಏನಾದ್ರೂ ಪ್ರಾಮುಖ್ಯತೆ ಕೊಡಬಹುದು ಅಂತೇಳಿ. ಇದು ಎಲ್ಲ ಸುಳ್ಳು. ಈ ರೀತಿ ದುರಾಸೆಗೆ ಹೋಗಿರ್ತಕ್ಕಂಥವ್ರು ಏನು ಆಗಿದ್ದಾರೆ ಅಂತೇಳಿ ನಾವು ಕಣ್ಣಾರೆ ಕಾಣ್ಬೋದಾಗಿದೆ. ದುರಾಸೆಯೇ ದುಃಖಕ್ಕೆ ಕಾರಣ ಅಂತೇಳಿ ನಮ್ಮ ಹಿರಿಯರ ಗಾದೆ ಯಾವತ್ತೂ ಸುಳ್ಳಾಗೋದಿಲ್ಲ. ಈ ದೇಶದಲ್ಲಿ ಎಷ್ಟೋ ರಾಜಕಾರಣಿಗಳು ಏನೆಲ್ಲ ಕೈ ಮೇಲೆ ಮಾತಾಡಿದ್ರೆ ಇವತ್ತು ಕೈ ಕಟ್ಟಿಕೊಂಡು ಮೂಲೆ ಗುಂಪಾಗಿ ಹೋಗಿದ್ದಾರೆ. ಅದರಿಂದ ಭಾಳ ಆಲೋಚನೆ ಮಾಡಬೇಕು. ನಾವು ಅಥವಾ ಅವರ ಮನೆಯ ಕುಟುಂಬದವರು ಯಾವ ಪಕ್ಷದಿಂದ ಬೆಳೆದ್ರು, ಯಾವ ಪಕ್ಷಕ್ಕೆ ಹೋದ್ರು, ಯಾವ ರೀತಿ ಮೂಲೆ ಗುಂಪಾದರು ಅಂತೇಳಿ. ಇವತ್ತು ಕರ್ನಾಟಕದಲ್ಲಿ ಹಲೆ ಅಂತಾರೆ. ಹಲೇನೂ ಇಲ್ಲ, ಸೌದೆ ಒಲೆನೂ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕೆಲವರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಈ ದೇಶದ ಉಳವು ಯಾವ ಪಕ್ಷ ಬಂದರೆ ಉಳಿತದೆ ಅಂತೇಳಿ ಮಾತು ಎತ್ತಿದ್ರೆ ಬರೇ ಅಶಾಂತಿ ತರತಕ್ಕಂಥ ಮಾತುಗಳೇ ಮಾತಾಡೋದು. ರಾಜ ತನ್ನ ರಾಜ್ಯದಲ್ಲಿ ಅಶಾಂತಿಯನ್ನು ತರತಕ್ಕಂಥ ಕೆಲಸ ಮಾಡಲಿಲ್ಲ. ನನ್ನ ಎಲ್ಲರೂ ಶಾಂತ ರೀತಿಯಿಂದ ಜೀವನ ಮಾಡಬೇಕು ಅಂತೇಳಿ ಅವರು ಪ್ರಜೆಗಳ ಬಗ್ಗೆ ಭಾಳ ಕಾಳಜಿ ವಹಿಸ್ತಾ ಇದ್ರು. ಆ ರಾಜರ ಆಳ್ವಿಕೆಯೇ ಬೇರೆ, ಈ ರಾಜಕೀಯದ ಆಳ್ವಿಕೆಯೇನೇ ಬದಲಾವಣೆ ಆಗೋಗ್ಬಿಟ್ಟಿದೆ.
ಏನು ಇದರಲ್ಲಿ ಜಾತಿ ಜಾತಿಗೆ ವೈಷಮ್ಯ ತಂದಿಕ್ಕಂಥದ್ದು? ಎಲ್ಲರೂ ಮನುಷ್ಯರೇ, ಎಲ್ಲರೂ ಕುಡಿಯುವ ನೀರು ಒಂದೇ, ಗಾಳಿ ಒಂದೇ. ತಿನ್ನ ಆಹಾರದಲ್ಲಿ ವ್ಯತ್ಯಾಸ ಇರಬಹುದು, ಕುಡಿಯುವ ನೀರು, ಸೇವನೆ ಮಾಡೋ ಗಾಳಿ ಎಲ್ಲ ಒಂದೇ ತಾನೆ. ಆಮೇಲೆ ಎಲ್ಲರದೂ ಕೈಯನ್ನು ಕೊಯ್ಲಿ, ಕಾಲನ್ನು ಕೊಯ್ಲಿ, ಕೆಂಪು ರಕ್ತನೇ ಬರ್ತದ ಹೊರತು ಜಾತಿಗೆ ಒಂದೊಂದು ರಕ್ತನ ದೇವರು ಅವರ ಮೈಯಲ್ಲಿ ತುಂಬಿಲ್ಲ. ಎಲ್ಲರ ರಕ್ತನೂ ಕೆಂಪೆ ಬರೋದು. ಇದನ್ನೆಲ್ಲ ಕೆಲವು ಅರ್ಥ ಮಾಡ್ಕೊಂಡ್ಬಿಟ್ಟು ಇವತ್ತು ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದನ್ನ ಕೆಲವರಿಗೆ ಅರ್ಥ ಆಗೋಗ್ಬಿಟ್ಟಿದೆ. ಮಾತೆತ್ತಿದ್ರೆ ಅದನ್ನ ಚೇಂಜ್ ಮಾಡ್ತೀವಿ, ಇದನ್ನು ಬದಲಾವಣೆ, ಅದನ್ನು ಬದಲಾವಣೆ ಮಾಡೋಕ್ಕೆ ಏನು ಅದೇನಿದೆ ಆಡದ ವಸ್ತುನ ಈ ಕಡೆ ತೆಗೆದು ಆ ಕಡೆ, ಆ ಕಡೆ ತೆಗೆದು ಈ ಕಡೆ ಫಿಟ್ ಮಾಡೋಕ್ಕೆ ಅದು ಆಗೋದು ಕೆಲಸ. ನೋಡಿ, ಇವಾಗಲೇ ಕರ್ನಾಟಕದಲ್ಲಿ ಜನ ಎಷ್ಟು ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ ಅಂದರೆ, ಎಲ್ಲಿ ಹೋದರೂ ಕೂಡ ಸಂಭಾವಿತ ವ್ಯಕ್ತಿಗಳು, ಜನಪರ ವ್ಯಕ್ತಿಗಳಿಗೆ ಜನ ತುಂಬ ಹೃದಯದ ಸ್ವಾಗತ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧ ಪಕ್ಷದವರು ನೋಡ್ಬೋದು, ಯಾರಿಗೆ ಮಣೆ ಹಾಕ್ತಾ ಇದ್ದಾರೆ ಅಂತೇಳಿ. ಅದರಿಂದ ದೇಶದಲ್ಲಿ ಅಶಾಂತಿ ಕಿಚ್ಚು ಹಚ್ಚತಕ್ಕಂಥ ಕೆಲಸ ಆಗಬಾರದು. ನೋಡಿ, ಇವತ್ತು ಹಿಂದೂಗಳ ಹಬ್ಬ ಆಗ್ತಾ ಇದೆ, ನಾಳೆ ಒಂದಿನ ಬಿಟ್ಟರೆ ನಾಡ್ದು ಮುಸ್ಲಿಂ ಹಬ್ಬ ಆಗ್ತಾ ಇದೆ. ಎಷ್ಟು ನೆಮ್ಮದಿ ಶಾಂತಿ. ಈಗ ನೀವು ಯುಗಾದಿ ಹಬ್ಬ ಮಾಡಬೇಡ್ರಿ ಅಂತ ಏನಾದರೂ ಕೂಡ ಅವರು ಗಲಾಟೆ ಮಾಡ್ತಾ ಇದ್ದಾರ. ಗಲಾಟೆಗೆ ಪ್ರಚೋದನೆ ಕೊಡ್ತಿರೋದೇನೆ ಇವರು. ಒಂದು ಸಣ್ಣದೇನ ಗಲಾಟೆ ಸಾಕು, ಅದನ್ನು ಕಿರುಬಳ ಗಾತ್ರದನ್ನು ಇಷ್ಟು ಗಾತ್ರ ಮಾಡಿಬಿಡೋದು. ಅದು ಮಾಡೋದ್ರಿಂದ ಜನಗಳಿಂದ ಏನು ನಿಮಗೆ ಹೊಗಳಿಕೆ ಬರೋದಿಲ್ಲ, ತೆಗಳಿಕೆನೇ ಬರೋದು. ನೀವು ಚುನಾವಣೆ ಅಭ್ಯರ್ಥಿಗಳಾಗಿರ್ತೀರಾ. ಚುನಾವಣೆ ಅಭ್ಯರ್ಥಿಗಳು ಜನಗಳ ಹತ್ರ ಮಾತನ್ನೇ ಕೇಳಬೇಕಿನಃ ಕಿಚ್ಚು ಹಚ್ಚ ಮಾತುಗಳು ನಾಡಬಾರದು. ನಿಮ್ಮನ್ನ ಜನ ಗುರುತಿಸ್ಬೇಕೇ ಹೊರತು ಶಾಂತಿ ಕದಡಂತೆ ಕೆಲಸ ಮಾಡಬಾರ್ದು. ನಿಮ್ಮ ಹಿನ್ನೆಲೆ, ನಿಮ್ಮ ಪ್ರಾಮಾಣಿಕತೆ ನೋಡಿಬಿಟ್ಟು ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ. ನಿಮಗೆ ಗೆಲ್ತಕ್ಕಂಥ ಅವಕಾಶ ಇದ್ದರೆ ನೀವು ಒಂದು ಕ್ಷೇತ್ರ ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗೋದು, ನೀವು ಪ್ರತಿನಿಧಿಸಿದಂಥ ಕ್ಷೇತ್ರನೇ ಯಾಕೆ ಮತ್ತೆ ಆಯ್ಕೆ ಮಾಡಿಕೊಳ್ಳಿಲ್ಲ, ಅದನ್ನು ಜನಗಳೇ ತೀರ್ಮಾನ ಮಾಡ್ತಾರೆ. ಅಲ್ಲಿ ಸಲ್ಲದ ಜನರು ಇಲ್ಲಿ ಸಲ್ಲುವರೆ, ಅಲ್ಲಿ ಸಲ್ಲದ ಮತದಾರರು ಇಲ್ಲಿ ಸಲ್ಲುವರೆ ಅಂತೇಳಿ. ಅದರಿಂದ ಯಾವತ್ತೂ ಕೂಡ ಯಾವುದೇ ಅಭ್ಯರ್ಥಿ ಆದ್ರೂ ಪ್ರಚೋದನಕಾರಿ ಮಾತನಾಡಬಾರ್ದು. ನೋಡಿ, ಪ್ರಚೋದನಕಾರಿ ಮಾತುಗಳು ಹೆಂಗಿದಾವೆ. ಯಾರ್ದೋ ಮನೆಯನ್ನು ಪಾಕಿಸ್ತಾನ ಅಂತ ಹೇಳೋದು, ಇದು ಯಾರನ್ನ ಮಾತಾಡೋದು, ಒಬ್ಬ ರಾಜಕಾರಣಿ ಬರತಕ್ಕಂಥ ಮಾತಾಯಿತು. ಇವರು ಹಿರಣ್ಯಕಶಿಪು ಯಾವಾಗಲೂ ನಾರಾಯಣನ ಜ್ಞಾನ ಮಾಡೋಂಥ ರೋಷದಿಂದ ಮಾತಾಡ್ಕೊಂಡು ಹಂಗೆ ಇವರು ಪಾಕಿಸ್ತಾನನೇ ಇವರು ಮಂತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾತೆತ್ತಿದ್ರೆ ಪಾಕಿಸ್ತಾನ 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 ಪಾಕಿಸ್ತಾನ. ಯಾಕೆ ಇವರು ಪಾಕಿಸ್ತಾನ ಸುದ್ದಿ ಹೋಗ್ತಾರೆ? ಏನು ಅವರು ಸುದ್ದಿ ಬಂದಿದ್ದಾರ? ಯಾಕೆ ಪ್ರಚೋದನಕಾರಿ ಮಾತುಗಳನ್ನ ಆಡಿ ಮತ್ತೆ ಪಾಕಿಸ್ತಾನ ಸಿಟ್ಟಿಗೇಳ್ಬೇಕಲ್ಲಿ ಇವರು ಮಾತಾಡೋದು ಮಾತುಗಳಿಗೆ? ಯಾಕೆ ಇವ್ರಿಗೆ ಬೇರೆ ಮಾತುಗಳೇ ಸಿಗೋದಿಲ್ವಾ? ಇವರು ರಾಜಕೀಯದಲ್ಲಿ ಇವರು ಬೇಳೆಯನ್ನು ಬೇಯಿಸ್ಕೊಳ್ಳಿ, ಬೇಡ ಅಂತಾರೆ ಯಾರು? ಇನ್ನೊಬ್ಬರ ಮನೆ ಇನ್ನೊಂದು ಜಾತಿ ಸುದ್ದಿ ಮಾತಾಡೋದಕ್ಕೆ ಇವ್ರಿಗೆ ನರ್ರತೆ ಐತೆ, ನಾಲ್ಗೆ ಇದೆ ಅಂತೇಳಿ ಇಲ್ಲದವೆಲ್ಲ ಮಾತಾಡಬಾರ್ದು. ಏಕವಚನದಲ್ಲಿ ಮಾತಾಡೋದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಒಬ್ಬ ರಾಜಕೀಯ ಮುಖಂಡ ಏನು ಮಾತಾಡಿದೆ ಅಂತೇಳಿ ಇಡೀ ಕರ್ನಾಟಕ ದೇಶಾದ್ಯಂತ ಹರಡಿದೆ ಆ ಸುದ್ದಿ. ಅದು ಏನು ಅವ್ರಿಗೆ ಏನಾದ್ರು ಕರೆದುಬಿಟ್ಟು ಮೈಸೂರು ಪೇಟೆ ಇಟ್ಬಿಟ್ಟು ಉಣ್ಣರ್ ಹಾಕ್ಬಿಟ್ರ ಭಾಳ ಚೆನ್ನಾಗಿ ಮಾತಾಡ್ಬಿಟ್ಟೆ ನೀನು ಅಂತೇಳಿ
ಯಾಕೆ ಮಾತಾಡಬೇಕು? ಬಾಯಿಗೆ ಬಂದ ಮಾತುಗಳೆಲ್ಲ ಮಾತಾಡಬಾರ್ದು. ನೋಡಿ, ಇವತ್ತು ಕರ್ನಾಟಕದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಯಾವ ಪಕ್ಷದತ್ತ ಒಲವು ಇದೆ ಅಂತೇಳಿ ಈಗಾಗಲೇ ಗೋಚರ ಆಗ್ತಾ ಇದೆ. ಇನ್ನೇನು ಮತದಾನ ಹತ್ರ ಬಂದೇ ಬಿಡ್ತು. ಮತದಾನ ಆಗಿಬಿಟ್ಟು ಎಣಿಕೆ ಆದಮೇಲೆ ತಾನೇ ಗೊತ್ತಾಗೋದು. ಹೊಟ್ಟೆಯಲ್ಲಿ ಇರೋ ಮಗ ಬಟ್ಟೆ ಮೇಲೆ ಬಿದ್ದಾಗನೇ ಅದು ಹೆಣ್ಣು ಗಂಡು ಅಂತ ಗೊತ್ತಾಗೋದು. ಅಲ್ಲೇ ತನಕ ತಾಳ್ಮೆ ಕಳ್ಕೋಬಾರ್ದು. ಜನಗಳ ತೀರ್ಮಾನ ಅದು. ಯಾಕಂದರೆ ನಿಮಗೆ ಈಗ ತೋರಿಸಿ ಇಲ್ಲ ಬಟನನ್ನು ಒತ್ತಿರ್ತೀನಿ ನೋಡ್ರಿ ಅಂತ ತೋರಿಸಿ ಯಾರು ಬಟನ್ ಒತ್ತೋದಿಲ್ಲ. ಇಲ್ಲ ಈ ಮುಂದೆ ಇತ್ತು, ಈ ಹಿಂದೆ ಇತ್ತಲ್ಲ ಪೇಪರ್, ಆ ಥರ ತೋರಿಸಿ ಹಾಕೋದಿಲ್ಲ. ಅದು ಭಾಳ ರಹಸ್ಯವಾಗಿ ನಡೆತಕ್ಕಂಥ ಮತದಾನ. ಅದರಿಂದ ಈ ಬಾರಿ ದೇಶ ಉಳಿವಿಗಾಗಿ ಭಾಳ ಜನ ತಮ್ಮ ಮನಸ್ಸನ್ನು ಬದಲಿಸ್ಕೊಳ್ತಾ ಇದ್ದಾರೆ. ಅದರಿಂದ ಈ ಬಾರಿ ಈಗ ನೋಡಿ, ಹಲವಾರು ಜನ ತಮ್ಮ ಹೇಳಿಕೆ ಕೊಡ್ತಾ ಇದ್ದಾರೆ. 10 ವರ್ಷದಲ್ಲಿ ಏನು ಅಭಿವೃದ್ಧಿ ಕಂಡಿದೆ ದೇಶ ಅಂತೇಳಿ. ಅಭಿವೃದ್ಧಿ ಇಲ್ಲ, ಬರೀ ಪ್ರಚೋದನಕಾರಿ, ಜಾತಿಗೆ ತಂದಿಕ್ಕದು, ಇದೇ ಮಾತನ್ನೇ ಭಾಳ ಜನ ಹೇಳ್ತಾ ಇದ್ದಾರೆ. ನಾವು ಈ ತಾರಿ ಆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತನವರು ತೀರ್ಮಾನ ಮಾಡ್ತಾ ಇದ್ದಾರೆ. ಅದರಿಂದ ಈ ಅವಹೇಳನಕಾರಿಗಳನ್ನು ಮಾತಾಡೋದು, ಇನ್ನೊಬ್ಬರನ್ನು ದೂರೋದು, ಇವನ್ನ ಬಿಟ್ಟು ತಮ್ಮ ಒಳ್ಳೆ ನಡೆ ನುಡಿಯನ್ನು ಕಲಿತ್ಕೊಳ್ಳೋದು ಭಾಳ ಒಳ್ಳೆಯದು. ನಮ್ಮ ಕರ್ನಾಟಕದ ಮತದಾರರಾಗಿರ್ಬೋದು, ದೇಶದ ಮತದಾರರಾಗಿರ್ಬೋದು, ಮತ ಚಲಾಯಿಸೋರವರು ಯಾವ ಪಕ್ಷವನ್ನು ಅಧಿಕಾರ ತರಬೇಕಂದ್ರೆ ಅವರು ತೀರ್ಮಾನ ತಗೊಂಡು ಅವರು ಯಾರಿಗೆ ಏನು ತೀರ್ಪು ಕೊಡ್ತಾರೆ ಅಲ್ಲೇವರೆಗೂ ಈ ಪ್ರಚೋದನಕಾರಿ ಮಾತುಗಳನ್ನು ಆಡೋದನ್ನು ಬಿಡಬೇಕು. ಜೈ ಹಿಂದ್, ಜೈ ಕರ್ನಾಟಕ.